ಅಂದರೆ ನಮ್ಮ ಬೇಲ್ ಐ ಥಿಂಕ್ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಮಧ್ಯದಲ್ಲಿ ಹೀಗೆ ಆ್ಯಕ್ಚುಲಿ ಶಶಾಂಕ್ಗೆ ಐ ನೀಡ್ ಟು ಬಿ ಏನೋ ಥ್ಯಾಂಕ್ ಹೇಳಬೇಕು. ಯಾಕಂತಂದರೆ ಶಶಾಂಕ್ ನನ್ನ ಬೇಲ್ ಚಿತ್ರದ ಸಂಕಲನಕಾರರು ಕೂಡ. ಸೊ ಹಾಗೆ ಜರ್ನಿಂಗ್ ಸ್ಟಾರ್ಟ್ ಆದಾಗ ಈ ಥರದ್ದು ಒಂದು ಸಣ್ಣ ಒಂದು ಗ್ಲಿಮ್ಸ್ ನೋಡಿದ್ವಿ. ನಾನು ಸೀತಾರಾಮ್ ಬಿನಾಯ್ ನೋಡಿದ್ದೆ ಸಿನಿಮಾ. ಸೀತಾರಾಮ್ ಬಿನಾಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅದರದೇ ಆದಂಥ ತುಂಬ ಮೊದಲುಗಳು ಇದ್ದಾವೆ. ಅದನ್ನು ಎಲ್ಲ ಒಂದು ಇದನ್ನು ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡೋದಂಥ ಸಿನಿಮಾ. ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಅಮೆಝಾನಲ್ಲಿ ನೋಡಿದ್ದೆ ನಾನು ಅದನ್ನು. ಸಖತ್ತು ಇಷ್ಟ ಆಗಿತ್ತು ಪಿಕ್ಚರು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂಥೇಳಿ ಒಂದು ಥ್ರಿಲ್ಲರ್ ಸಿನಿಮಾನ ಇರುವಂಥ ಲಿಮಿಟೆಡ್ ಕ್ಯಾರೆಕ್ಟರ್ಸಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್ ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋರು ಅವರು. ಬಟ್ ಅಂದರೆ ಅಷ್ಟು ಇಂಟೆನ್ಸ್ ಆಗಿ ರೈಟಿಂಗು, ಟೇಕಿಂಗ್ಸ್ ಎಲ್ಲ ಆಗ್ಬೋದು, ಟ್ರೀಟ್ಮೆಂಟಲ್ಲಿ ಆಗ್ಬೋದು, ಪ್ರೆಸೆಂಟೇಷನಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಅದಿದ್ದಾಗ ಇವರು ಸರ್ ಅದೇ ಇದು ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಅಂತ ಹಿಂಗೆ ತೋರಿಸಿದ್ರು. ಆಗ ನನಗೆ ದೇವಿ ಮತ್ತು ಸಾತ್ವಿಕ್ ಅವರು ಇಬ್ಬರು ಪರಿಚಯ ಆಗಿ, ಸೊ ವೆರಿ 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 ಪ್ಯಾಷನೇಟ್ ಪೀಪಲ್. ತುಂಬ ಪ್ಯಾಷನೇಟ್ ಆಗಿ ಸಿನಿಮಾನ ಎಷ್ಟು ಒಂದು ಹೋಮ್ವರ್ಕ್ ಮಾಡ್ದಂಗೆ ಮಕ್ಕಳು ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಹಿಂಗೆ ಮಾಡ್ತಾರೆ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ಪ್ರೀತಿಯಿಂದ. ಅಂದರೆ ಅವ್ರಿಗೆ ಸಿನಿಮಾನೇ ಅಷ್ಟೇ, ಇನ್ನೇನು ಅದನ್ನು ನೀವು ಯಾವಾಗ ಫೋನ್ ಮಾಡಿದ್ರೂ ಅದರಲ್ಲೇನೋ ಒಂದು ಐಡಿಯಾ, ಅದರಲ್ಲೇನೋ ಒಂದು ಹೊಸತನ ತರಬೇಕು, ಸಿನಿಮಾಗೆ ಇನ್ನೇನು ಮಾಡ್ಬೋದು ನಾವು ಬೆಟರ್ ಅಂತ ಯಾವಾಗಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ, ಆ ಥರ ಇರೋವಂಥ ತಂಡ ಇದು. ಸೊ ಅವರು ಕೆಲಸ ಮಾಡೋದನ್ನು, ಅವರು ಮಾತಾಡೋದನ್ನು, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿಯಾಗುತ್ತೆ ಆ್ಯಕ್ಚುಲಿ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ, ಸಿನಿಮಾ ಮೇಲೆ ಅಭಿಮಾನ, ಕಾಳಜಿ. ಸೊ ಹಿಂಗಿರುವಾಗ ನನಗೆ ಆ್ಯಕ್ಚುಲಿ ಐ ಥಿಂಕ್ ಐ ಸಾದ ರಫ್ ಕಟ್ ವರ್ಷನ್ ನೋಡಿದ್ದು, ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು. ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೇನು ಆಗಿರಲಿಲ್ಲ. ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗಿಬಿಟ್ಟೆ ಆ್ಯಕ್ಚುಲಿ. ತುಂಬ ಖುಷಿ ಆಯಿತು ಅವಾಗ ನೋಡಿದಾಗ. ಬಟ್ ಅದಾದಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸರ್ ಆದಮೇಲೆ ನೋಡಿದ್ರೆ ನವನೀತ್ ಶ್ಯಾಮ್ ಅವರಂತೂ ಎವ್ರಿ ಫ್ರೇಮ್ನ ಹೆಂಗೆ ಅಂತಂದರೆ ಎಲ್ಲರೂ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನಲ್ಲಿ ವರ್ಕ್ ಮಾಡ್ದಂಗೆ ಮಾಡಿದ್ದಾರೆ ಎಲ್ಲರೂ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನು ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಅಂದರೆ ನಾವು ಹೇಳ್ತೀವಿ ಯೂಶಲಿ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ. ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ. ಸೊ ಬಟ್ ಇಟ್ ಈಸ್ ನಾವು ಈ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ, ಅದು ನೋಡಿದ್ರೆ ಆ ಲ್ಯಾಂಗ್ವೇಜಲ್ಲಿ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ. ಬಟ್ ಅದೆಲ್ಲದಕ್ಕೂ ಮೀರಿದಂಥ ಒಂದು ಹೆಜ್ಜೆ ಮುಂದಕ್ಕಿಟ್ಟೇನೆ ಇವರ ಒಂದು ನರೇಷನ್ ಸ್ಟೈಲ್ ಆಗ್ಬೋದು, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿರೋ ಸೈಲೆನ್ಸು ಸಖತ್ತಾಗಿದೆ. ದಟ್ ಸೈಲೆನ್ಸ್, ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ, ನಾನು ತುಂಬ ಕಡಿಮೆ ಮಾತಾಡಿದ್ದೀನಿ, ಸೈಲೆನ್ಸ್ ಇದೆ ಅಂತ. ಸೊ ಅದನ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾ ಏನು ಅಂತಂದರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಈಸ್ ದಿಸ್ ಅಂತ. ಸೊ ಇದು ಸೀತಾರಾಮ್ ಐ ಥಿಂಕ್ ಸೆಕೆಂಡ್ ಕೇಸ್ಗೆ ನಿಲ್ಲಲ್ಲ, ಇದು ತುಂಬ ಕೇಸ್ಗಳು ಬರ್ತಾ ಇರ್ತವೆ. ಸೊ ಡೆಫಿನೆಟ್ಲಿ ಮೆನಿ ಮೋರ್ ಕೇಸಸ್ ಬೇಕಂದ್ರೆ ಯಾರೇ ಒಬ್ಬ, ಈಗ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿರುತ್ತೆ. ಸೊ ಸಾವಿರಾರು ಕೇಸಸ್ಗಳು ಅವ್ರು ಹ್ಯಾಂಡಲ್ ಮಾಡಿರ್ಬೋದು, ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಉಳಿಯುವಂಥ ಕೆಲವು ಕೇಸ್ಗಳು ಹಾಗಾಗಿ ಇರ್ತವೆ. ಸೊ ಅಂಥ ಒಬ್ಬ ಅಧಿಕಾರಿಗೆ ಇಂಥ ಒಂದು ಕಾಡುವಂಥ ಕೇಸ್ ಇದು. ಸೊ ತುಂಬ ಎಂಜಾಯ್ ಮಾಡ್ತೀರಾ. 20ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಎಲ್ಲರೂ ನೋಡಿ, ಇಂಥ ಒಳ್ಳೆ ಚಿತ್ರಕ್ಕೆ ನೀವು ಯಾವಾಗಲೂ ಹಾರೈಸ್ತಾನೆ ಇರ್ತೀರಾ ಆ್ಯಂಡ್ ಸಪೋರ್ಟು ಮಾಡ್ತಾ ಇರ್ತೀರಾ. ಅದೇ ರೀತಿ ಒಂದು ಪಾಸಿಟಿವ್ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಹಂತದಲ್ಲಿದ್ದಂಥ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು, ವಿಶೇಷವಾದಂಥ ಬಲವನ್ನು ಕೊಟ್ಟಂಥ ಸಿನಿಮಾ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿದ್ದಂಥ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂಥ
ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತದೆ. ಅಂದರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂಥ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೆ ತಿರುಗೋದೆ. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದರೆ ಇನ್ನೊಂದು ಸೀತಾರಾಮ್ ಮಾಡ್ಬೋದಾದಂಥ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟನ್ನ ಬರ್ಕೊಂಡ್ಬಂದ್ರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಬಹಳ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡಬೇಕಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಇದು, ಸಿನಿಮಾನ ರಿಲೀಸ್ ಮಾಡಿ ಅದನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವರು ನೋಡಿ ಬಹಳ ಇಷ್ಟಪಟ್ಟು ಅವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದರು. ಇವತ್ತು ನಮ್ಗೆ ಅವರೇ ಕಾಣಿಸಿತ್ತು. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ, ಇಲ್ಲ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಥರ ಒಂದು ಸಿನಿಮಾಗೆ ನಿಮ್ಮ ಥರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಸೊ ಆ ನಂಬಿಕೆ ಜೊತೆನೆ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ, ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ, ಅಂದರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ, ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬ ವೈಯಕ್ತಿಕವಾದಂಥ ಒಂದು ಒಳ್ಳೆಯ ವಿಚಾರ, ಒಂದು ಅನುಭವ ಏನಪ್ಪ ಅಂದರೆ ಉಷಾ ಅಕ್ಕ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲಲ್ಲಿ 1998 ಏನೋ 1999. ಆವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟ್ ಆಗಿ ಜೊತೆ ಕೆಲಸ ಮಾಡೋದು, ಇವಾಗಲೂ ಕೂಡ ಅದೇ ಥರ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ನನಗೆ ಈ ಕ್ಯಾರೆಕ್ಟರ್ ಆಗಲಿ, ಇವ್ರು ಸೃಷ್ಟಿ ಮಾಡಿದಂಥ ವಾತಾವರಣ ಆಗಲಿ, ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನು ಹೆಚ್ಚು ಮಾತಾಡಬೇಕು ಅಂದರೆ ಸಿನಿಮಾ ರಿಲೀಸ್ ಆಗಬೇಕು. ಆವಾಗ ಇನ್ನು ಹೆಚ್ಚು ಮಾತಾಡುವಂಥ ಅವಕಾಶ, ಹೆಚ್ಚು ತಿಳ್ಕೊಳ್ಳೋಂಥ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದು ಒಂದೇ, ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪವನ್ ಸರ್ ಒಂದು ಮಾತು ಹೇಳಿದರು, ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಪರಭಾಷೆ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗಿಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ತಿಳ್ಕೊಂಬೇಡ, ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡಲೇಬೇಕು, ಅದನ್ನು ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡ್ಕೋಕೆ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಭಾಳ ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆ್ಯಕ್ಟ್ ಮಾಡೋ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಭಾಳ ವಿಭಿನ್ನವಾಗಿದೆ. ಅಮೆಝಾನ್ ಪ್ರೈಮಲ್ಲಿ 3rd ಪ್ಲೇಸ್ಗೆ ಹೋಯಿತು. 3rd ಪ್ಲೇಸ್ಗೆ ಹೋಗಬೇಕಾದ್ರೆ ಎಷ್ಟು ಜನ ಅದನ್ನು ನೋಡಿರಬೇಕು, ಹುಚ್ಚೆದ್ದು ಹೋಯಿತು. ಆದರೆ ನಮ್ಮ ಥಿಯೇಟ್ರಿಗೆ ಬರೋಕ್ಕೆ ನಮಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗುತ್ತೆ.
ಸ್ವಲ್ಪ ಟೈಮ್ ಬೇಕು. ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳನ್ನ ನೋಡಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ಕೆ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ ನಮಗೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮ್ಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ. ಜನರನ್ನು ಹೇಗೆ ಥಿಯೇಟ್ರಿಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಹೇಳ್ಕೊಂಡು ಬರುವಂಥವ್ರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದನ್ನು ನಾವು ಇಲ್ಲಿ ಬಡ್ಕೋಬೋದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಬನ್ನಿ ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದು ಅದನ್ನು ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವರಿಗಿರಬೇಕು. ಅಫ್ಕೋರ್ಸ್ ರಿಲೀಸ್ ಆಗ್ತಾ ಇದೆ. ಏನೊಂದು ಸಿನಿಮಾ ಮಾಡಬೇಕಿತ್ತು. ಇಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತಲ್ಲ ಸರ್. ಸೊ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡರ್ಡ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು, ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟಲ್ಲಿದೆ. ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟಲ್ಲಿದೆ. ಇದೊಂದು ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬ ಪ್ಲೇಫುಲ್ ಇತ್ತು ಆ್ಯಕ್ಚುಲಿ. ರಾಬರಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಹೋಗಿದ್ವಿ, ರಿವೆಂಜ್ ಆ್ಯಂಡ್ ರಾಬರಿ ಬೇಸಲ್ಲಿ. ದಿಸ್ ಮೋರ್ ಆಫ್ ಸೈಕೋಪಾತ್ ಈ ಥರ ಪ್ಲಾಟಲ್ಲಿ ಹೋಗಿ. ಕೇಸ್ ಥ್ರಿಲ್ಲರ್ ಜಾನರ್ಸ್. ಅದು ಲೈಕ್ ನನಗೆ ಅದು ತುಂಬ ಕಂಫರ್ಟೇಬಲ್ ಝೋನ್ ಇದೆ. ಇಲ್ಲ, ಈ ಸಿನಿಮಾ ಆದ್ಮೇಲೆ ಒಂದು ಬರುತ್ತೆ ಅಷ್ಟೇ. ಏನಾಯ್ತು ಅಂದರೆ ಥಿಯೇಟ್ರ್ ಅವಾಗ ಕೋವಿಡ್ ಇತ್ತು ಸರ್. ಸೊ ಫಸ್ಟ್ ಚಾನಲಲ್ಲಿ ಬಂದು ಆಮೇಲೆ ಥಿಯೇಟ್ರಲ್ಲಿ ಬಂತದು. ಸೊ ಥಿಯೇಟ್ರಲ್ಲಿ 25 ಡೇಸ್ ಹೋಗಿದೆ ಸರ್ ಅದು. ಬಟ್ ಥಿಯೇಟ್ರ್ಗಳು ಓಪನ್ ಇರಲಿಲ್ಲ. ಒಂದು ಅಕ್ರಾಸ್ 40-50 28 ಥಿಯೇಟ್ರ್ಗಳಲ್ಲಿ ಹೋಗಿದೆ ಸರ್. 25 ಡೇಸ್ ಹೋಗಿದೆ ಅದು. ಈಗ ಬಿಸ್ನೆಸ್ ಈಗ ಆಗುತ್ತೆ ಸರ್. ನೆಕ್ಸ್ಟ್ ಫರ್ದರ್ ಸಿನಿಮಾ ಆದಮೇಲೆ ಇವಾಗೆಲ್ಲ ಆ ಕಾನ್ಸೆಪ್ಟ್ ಇಲ್ಲ. ಇವಾಗಿನ ಕಾನ್ಸೆಪ್ಟ್ ಥಿಯೇಟ್ರಲ್ಲಿ ಸಿನಿಮಾ ಬಂದು ಥಿಯೇಟ್ರಲ್ಲಿ ವರ್ಕೌಟ್ ಆದರೆ ಮಿಕ್ಕಿದೆಲ್ಲ ವ್ಯವಹಾರ ಇರುತ್ತೆ. ಡಿಪೆಂಡ್ಸ್ ಸಿನಿಮಾದ ಮೇಲೆ ಡಿಪೆಂಡ್ಸ್ ಸರ್. ನಮ್ಮ ಸಿನಿಮಾದಲ್ಲಿ ಹಾಕಿದ ಬಂಡವಾಳವನ್ನು ವಾಪಸ್ ತಂದು ಸೀತಾರಾಮ್ ಬಿನಾಯಿಗೆ ಕೇಸ್ ಆಫ್ ಕೊಂಡಲ್ಲಕ್ಕೂ. ಸೊ ಈಗ ನೋಡ್ಬೇಕು ಸರ್ ನೆಕ್ಸ್ಟ್ ಫರ್ದರ್.